ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮಗೊಂದು ಕಾಕ್ರೋಚ್ ಕಾಣಿಸ್ತಾ ಇದೆಯಾ? ಫೇಸ್ಬುಕ್ನಲ್ಲೂ ಅದೇ, ಸ್ನ್ಯಾಪ್ಚಾಟಲ್ಲೂ ಅದೇ, ರೀಲ್ಸಲ್ಲೂ, ಇನ್ನು ವಾಟ್ಸಾಪ್ನಲ್ಲೂ ಅದೇ. ದೇಶದ ಮೂಲೆ ಮೂಲೆಯಲ್ಲೂ ಜಿರಳೆಗಳದ್ದೇ ಸದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಬರೀ ಕಾಕ್ರೋಚ್ ಕಚಗುಳಿ. ದೇಶದಾದ್ಯಂತ ರಾತ್ರೋರಾತ್ರಿ ಜಿರಳೆಗಳ ಬೆನ್ನು ಬಿದ್ದ ಜೆನ್ಜಿ ಪಡೆ. ಇಂಟರ್ನೆಟ್ ಲೋಕವನ್ನೇ ನಡುಗಿಸುತ್ತಿದೆ ಈ ಭೀಕರ ಜಿರಳೆ. ಮೆಟ್ರೋ ಸಿಟಿಗಳಿಂದ ಹಳ್ಳಿ ಹಳ್ಳಿಗೂ ಹಬ್ಬಿದೆ ಡಿಜಿಟಲ್ ಕಾಕ್ರೋಚ್. ಇದು ಜಿರಳೆಯಲ್ಲ, ಕ್ರಾಂತಿಯ ಕಿಡಿ. ಏನಿದು ಸಿಜೆಪಿ ಅಲೆ? ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆಗೆ ಯುವ ಸಮೂಹ ಉಗ್ರ ಆಕ್ರೋಶ. ವ್ಯವಸ್ಥೆಯ ವಿರುದ್ಧ ಅಸ್ತ್ರವಾಗಿ ರೂಪುಗೊಂಡ ಕಾಕ್ರೋಚ್ ಜನತಾ ಪಾರ್ಟಿ. 90 ಗಂಟೆಯಲ್ಲಿ 10 ಮಿಲಿಯನ್ ಫಾಲೋವರ್ಸ್ ಗಿಟ್ಟಿಸಿಕೊಂಡಿರುವ ಪಾರ್ಟಿ. ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಅದಕ್ಕೊಂದು 6-7 ದಶಕಗಳ ಇತಿಹಾಸ ಇದೆ. ಇದೇನ್ರಿದು ಸಿಜೆಪಿ? ಬಿಜೆಪಿಯ ಸಿಂಬಲ್ಲು ಕಮಲ, ಸಿಜೆಪಿಯ ಸಿಂಬಲ್ಲು ಆತೆ ಹುಳಾನ. ಕಾಕ್ರೋಚ್ ಗೋಡೆಯ ಮೇಲೆ ಕಂಡು ಕೂಡಲೇ ನಿರ್ಲಕ್ಷ್ಯದಿಂದ ಕಾಣುವ ಸಿಂಬಲ್ ಕಾಕ್ರೋಚ್. ಹೆಣ್ಣು ಮಕ್ಕಳ ದೇಹದ ಮೇಲೆ ಇನ್ನೂ ಹತ್ತಿರದಿಲ್ಲ, ದೂರದಲ್ಲೇ ಇರುತ್ತೆ, ಆಗಲೇ ಗಾಬರಿ ಆಗುತ್ತೆ. ಆ ತರಹದ್ದೊಂದು ಸಿಂಬಲ್ ಕಾಕ್ರೋಚ್. ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ತಿರುಗಿ ಬಿದ್ದ ವಿದ್ಯಾರ್ಥಿ ಬಳಗ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದತಿಯಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು. ಹಾನ್ ಮೈ ಹೂ ಜಿರಳೆ ಪ್ರತಿಭಟನಾ ಗೀತೆಯ ಮೂಲಕ ಭಾರಿ ಸಂಚಲನ. ವ್ಯಂಗ್ಯದ ಮಿಮ್ಸ್ಗಳ ಮೂಲಕವೇ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದ ಪಡೆ. ಇವಿಎಂ ಯುದ್ಧಕ್ಕೆ ಸಜ್ಜಾದ ಜಿರಳೆ ಸೈನ್ಯ. ನೇರ ರಾಜಕೀಯಕ್ಕೆ ಎಂಟ್ರಿ. ಹಾಸ್ಯಕ್ಕೆ ಸೀಮಿತವಾಗದೆ 5 ಅಂಶಗಳ ಪ್ರಣಾಳಿಕೆ ಬಿಡುಗಡೆ. ಪರೀಕ್ಷಾ ವಂಚಕ ಅಧಿಕಾರಿಗಳಿಗೆ ಜಾಮೀನು ರಹಿತ ಶಿಕ್ಷೆ ನೀಡುವಂತೆ ಬೇಡಿಕೆ. ಬಿಹಾರದ ಬಂಕೀಪುರ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಜಿರಳೆಯ ಮುಖೇನ ಅಭ್ಯರ್ಥಿ ಕಣಕ್ಕಿಳಿತಾರೆ. ಈ ಕಾಕ್ರೋಚು ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದ ಆಲ್ಗೋರಿದಮ್ ಅಂತೇನು ಕರಿತೀವಲ್ಲ, ಈ ಇಂಟರ್ನೆಟ್ ಅನ್ನು ಅಥವಾ ಈ ಇಂಟರ್ನೆಟ್ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡೋದು, ಯಾವ್ಯಾವ ಕಂಟೆಂಟ್ ಯಾವ್ಯಾವ ಕಾಂಟೆಂಟ್ ಹೆಂಗೆ ಬರಬೇಕು ಇವೆಲ್ಲ ನಿರ್ಧಾರ ಮಾಡೋದು ಡಿಜಿಟಲ್ ಆಲ್ಗೋರಿದಮ್. ಅದು ಕೂಡ ಕಂಗಾಲು. ಹೆಂಗೆ ಪುಷ್ ಮಾಡೋಣ, ಹೆಂಗೆ ಬೂಸ್ಟ್ ಮಾಡೋಣ. ಮಧ್ಯಮ ವಯಸ್ಸಿನವರು ಕಾಕ್ರೋಚು. ಜೆನ್ಜಿ ಪಡೆ 30ರಿಂದ 35 ವರ್ಷದ ಒಳಗಿನ ಯುವಕರೇನಿದ್ದಾರೋ ಅವರೆಲ್ಲರೂ ಕೂಡ ಬೆನ್ನು ಬಿದ್ದಿರೋದು ಜೆನ್ಜಿ. ನಿಮಗಿದ್ರ ಇತಿಹಾಸ ಹೇಳಿಬಿಡ್ತೀವಿ. ಮೊನ್ನೆ ಭಾರತದಲ್ಲೂ ನಡೆಯುತ್ತಾ ನೇಪಾಳ ಮಾದರಿಯ ಜೆನ್ಜಿ ಕ್ರಾಂತಿ. ಯುವ ದಂಗೆಯ ಮುನ್ಸೂಚನೆ ನೀಡ್ತಾ ಇದೆಯಾ ಈ ಜಿರಳೆ ಪಾರ್ಟಿ? ಯುವ ಕ್ರಾಂತಿಯ ದಟ್ಟ ಛಾಯೆ ಈಗ ಭಾರತದಲ್ಲೂ ಭಾರಿ ಭೀತಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಜೆನ್ಜಿ ಹುಡುಗರು ಈ ಹೊಸ ಡಿಜಿಟಲ್ ವ್ಯೂಹವನ್ನ ನೆಚ್ಕೊಂಡಿದ್ದಾರೆ. ನೇಪಾಳದಂತೆ ವ್ಯವಸ್ಥೆಯ ವಿರುದ್ಧ ಸಿಡಿಯುತ್ತಾ ಯುವ ಪಡೆ. ಮಿಮ್ಸ್ ಮತ್ತು ಕಚಗುಳಿಯೇ ಈ ಕ್ರಾಂತಿಯ ಹೊಸ ಆಯುಧ. ಸ್ಮಾರ್ಟ್ ಫೋನ್ ಮೂಲಕವೇ ಯುದ್ಧ ಘೋಷಣೆ ಮಾಡಿದ ಯುವ ಪಡೆ. ಆಧುನಿಕ ಯುದ್ಧ, ಡಿಜಿಟಲ್ ವಾರ್. ಈವರೆಗೂ ನಾವು ಮಾಡಿದ್ದೆಲ್ಲವನ್ನು ಸಹಿಸಿಕೊಂಡಿರುವ ಈ ಯುವ ಪಡೆ ಕಾಕ್ರೋಚ್ ಮುಖೇನ ಯುದ್ಧವನ್ನ ಸಾರುತ್ತಿದೆ. ನಿರ್ಲಕ್ಷ್ಯ ಮಾಡಬೇಡಿ ಜೆನ್ಜಿ ಸಾರಿರುವ ಈ ಯುದ್ಧವನ್ನ. ನೇಪಾಳದಲ್ಲಿ ಏನಾಯಿತು? ನೇಪಾಳ ಸಾಮ್ರಾಜ್ಯವನ್ನು ಆಳಿದ್ದ ಬಹುದೊಡ್ಡ ಚಕ್ರವರ್ತಿಯ ಮನೆಯ ಮುಂಭಾಗ ನುಗ್ಗಿದ ಯುವ ಪಡೆ ಹಿತ್ತಲಿನಿಂದ ಓಡಬೇಕಾಗಿ ಬಂತಲ್ಲಿನ ಅಧ್ಯಕ್ಷ. ಸೊ ಈ ಜೆನ್ಜಿ ಈಗ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ, ಜೊತೆಗೆ ದೇಶವನ್ನೇ ನಡುಗಿಸುತ್ತಿದೆ. ಮುಂದೇನಾಗುತ್ತೋ ಮುಂದಿನ ಅಪ್ಡೇಟ್ಸ್ನಲ್ಲಿ ತಿಳಿಸ್ತೀವಿ.